ನಾನು ಹೇಳ್ತಕ್ಕಂಥದ್ದು, ನಿಮಗೆ ಮಹಿಳಾ ಮೀಸಲಾತಿ ಬರಬೇಕಾ ಇಲ್ವಾ? ಕಾಂಗ್ರೆಸ್ಗೆ ಬೇಕಿದ್ದಿದ್ರೆ ಯಾವಾಗ ಬಂದ್ರೇನು, ಇದ್ರದ್ದು ಕ್ರೆಡಿಟ್ ನಮಗೆ ಬೇಕಾಗಿಲ್ಲ. ಕಾಂಗ್ರೆಸ್ಸೇ ಕ್ರೆಡಿಟ್ ತಗೊಳ್ಬೇಕು ಅನ್ನೋದಾದ್ರೆ ನಾನು ಆ ಕ್ರೆಡಿಟ್ನ ಬ್ಲ್ಯಾಂಕ್ ಚೆಕ್ಕೆ ಕೊಟ್ಬಿಡ್ತೀನಿ ನಿಮಗೆ ಅಂತಂದ್ರು. ನಮಗೆ ಉದ್ದೇಶ ಮಹಿಳಾ ಮೀಸಲಾತಿ ಬರಬೇಕಾಗಿರೋದೇ ಹೊರತು ಕ್ರೆಡಿಟ್ ಯಾರಿಗೆ ಬರಬೇಕು ಅನ್ನೋದಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಆದ್ದರಿಂದ ಅವರು ಹೇಳ್ಬಹುದಾಗಿದೆ, ಅವರು ಅದನ್ನೇ ಹೇಳಿ, ಕ್ರೆಡಿಟ್ ಯಾರ್ದು ಅಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ. ಅದರಿಂದ ಏನು ಮೋದಿ ಅವರು ಏನು ದೊಡ್ಡ ಕೆಲಸ ಘನಕಾರ್ಯ ಮಾಡಿದ್ರ, ನಾವು ಸಪೋರ್ಟ್ ಮಾಡಿದ್ದು ಸೇಮ್ ಎಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೋ ಅಲ್ಲೂ ಹಾಗೆ ಇರೇ ನೋ 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 ಇದು ಜನಗಣತಿ ಆಧಾರವೇ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ರೆ ನೀವು ಹೇಳೋದು ಸರಿ ಇದೆ. ಅಲ್ಲಿ ಜನಸಂಖ್ಯೆ ಇವತ್ತು 20 ಕೋಟಿ ಇದೆ. ಸೆನ್ಸಸ್ ಪ್ರಕಾರ ಆದರೂ ಕೂಡ ಇವತ್ತು ಮಾಡಿದ್ದು ಅದನ್ನು ವಿರೋಧ ಮಾಡಿದರು. ಜನಸಂಖ್ಯೆ ಆಧಾರದ ಮೇಲೆ ಮಾಡಿದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಓಕೆ, ಅದಕ್ಕೇನು ಮಾಡಿದ್ರು, ಇಲ್ಲೆಷ್ಟಿದೆ ಅದರ 50%, ಅಲ್ಲೆಷ್ಟಿದೆಯೋ ಅದ್ರ 50%. ಅಧ್ಯಕ್ಷರು, ನಮ್ಮ ಮಹಿಳಾ ಅಧ್ಯಕ್ಷರು, ಎಲ್ಲ ಮಹಿಳಾ ಪದಾಧಿಕಾರಿಗಳು ಸೇರಿ ಇವತ್ತು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡಿದಂಥ ಕಾಂಗ್ರೆಸ್ ಮತ್ತು ಮಿತ್ರಕೂಟಕ್ಕೆ ಧಿಕ್ಕಾರವನ್ನು ಕೂಗಿ ಇವತ್ತು ದೇಶವ್ಯಾಪ್ತಿ ಮಹಿಳೆಯರು ಎಲ್ಲರೂ ಕೂಡ ಸಬಲೀಕರಣ ಆಗಬೇಕು, ಮಹಿಳಾ ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಮಹಿಳೆಯರ ಮನಸ್ಸನ್ನು ಅದ್ದಿದ್ದಂಥ ಆಸೆಯನ್ನು ಇವರು ನುಚ್ಚು ನೂರು ಮಾಡಿದ್ದಾರೆ.